ಮಹಾಸಂಘಕ್ಕೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಎರಡನೆಯ ಸುವರ್ಣ ರಾಜಧಾನಿಯಾಗಿರ್ತಕ್ಕಂಥ ಬೆಳಗಾವಿಯ ಸುವರ್ಣ ವಿಧಾನಸೌಧ ಮುಂದೆ ಈ ಚಳಿಗಾಲದ ಅಧಿವೇಶನದ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಹಾಗೂ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲು ಅಖಂಡ ಕರ್ನಾಟಕ ಹೋಗಾರ ಮಹಾಸಂಘ ಕರ್ನಾಟಕ ರಾಜ್ಯ ಬೆಂಗಳೂರವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ ಹುಗಾರ್ ಅವರು, ಅದರಂತೆ ನಮ್ಮ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಭಾರತಿ ಭುಯ್ಯಾರ್ ಮೇಡಮ್ ಅವರೇ, ಅದರಂತೆ ಎಲ್ಲ ಜಿಲ್ಲೆ ತಾಲೂಕುಗಳಿಂದ ಆಗಿರ್ತಕ್ಕಂಥ ಹಿರಿಯರೇ ಮತ್ತು ಸಮಾಜದ ಮುಖಂಡರೇ, ಈ ಹೋಗಾರ ಸಮಾಜ ಅಂದರೆ ಮತ್ತು ಹೋಗಾರರಂದರೆ ದೇವರಿಗೆ ಪೂಜೆ ಆದ ನಂತರ ಮೊದಲಿಗೆ ಸಲ್ತಕ್ಕಂಥ ಹೂಗಳನ್ನು ಹೂ ಮಾಲೆ ಮುಖಾಂತರ ಕೊಡ್ತಕ್ಕಂಥ ಸಮಾಜ ಬಾಂಧವರು ಮತ್ತು ಈ ಪ್ರತಿಯೊಂದು ಸಭೆ ಸಮಾರಂಭ ಏನೇ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಸಲ್ಲುವಂಥ ಗೌರವವೇ ಹೂವು. ಆ ಹೂವನ್ನೇ ಮಾಲೆಯಾಗಿ ಕೊಡ್ತಕ್ಕಂಥ ಒಂದು ಸಮಾಜ ಬಾಂಧವರು ಬೇಡಿಕೆಗಳು ದಶಕಗಳ ಕಾಲದ ಹೋರಾಟದ ಪ್ರಯತ್ನವಾಗಿದ್ದು, ನಮ್ಮ ರಾಜ್ಯ ಸರ್ಕಾರ ಈ ಬಹಳ ದಿನಗಳ ಹಿಂದೆಯೇ ಈ ಬೇಡಿಕೆ ಈಡೇರಿಸಬೇಕಾಗಿತ್ತು. ಆದರೆ ಈ ಎಲ್ಲ ಬೇಡಿಕೆಗಳು ಈಗಾದರೂ ಆದಷ್ಟು ಬೇಗನೆ ಈಡೇರಿಸಿ ಈ ಸಮಾಜ ಬಾಂಧವರ ಎಲ್ಲ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಭಾರತೀಯ ರೈತ ಸ್ವರಾಜ್ಯ ಸಂಘಟನೆ ಪರವಾಗಿ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ, ನಮ್ಮ ಶ್ರೀಶೈಲ ಆಳೂರು ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇತ್ತು ಹಾಗೂ ನಮ್ಮ ಒಂದು 2 ಸಂಘ ಶ್ರೀಗಿರಿ ಮಲ್ಲಯ್ಯ ಕೃಷಿ ಶೈಕ್ಷಣಿಕ ಪ್ರತಿಷ್ಠಾನ ಸಂಸ್ಥೆ ಇತ್ತು, ಯಾವತ್ತೂ ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳುತ್ತಾ, ಅದರಂತೆ ನಮ್ಮ ವಿಜಯಪುರ ಜಿಲ್ಲೆಯವರಾಗಿರ್ತಕ್ಕಂಥ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಭಾರತಿ ಭುಯ್ಯಾರ್ ಮೇಡಮ್ ಅವರು ನಮ್ಮ ವಿಜಯಪುರ ಜಿಲ್ಲೆಯಾದ್ಯಂತ ಓಡಾಡಿ ಯಾವುದೇ ಸಭೆ ಸಮಾರಂಭ ರೈತರ ಬಡವರ ಕಾರ್ಮಿಕರ ಯಾವುದೇ ಹೋರಾಟ ಇದ್ದರೂ ಕೂಡ ಅವರು ತೊಡಗಿಸಿಕೊಂಡು ಜನಪರ ಒಂದು ಸೇವೆ ಮಾಡ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಅಭಿನಂದಿಸುತ್ತಾ, ನಿಮ್ಮ ಒಂದು ಹೋರಾಟಕ್ಕೆ ನಾವು ಸದಾ ಬೆಂಬಲ ಆಗಿರ್ತೇವೆ ಅಂತ ಹೇಳುತ್ತಾ, ಅದರಂತೆ ನಮ್ಮ ನೆರೆಯ ಗ್ರಾಮದ ನಿಂಬರಿಗೆ ಅಣ್ಣವರು ಕೂಡ ಬಂದಿದ್ದಾರೆ. ನಮ್ಮ ಒಂದು ಸಾಹಿತ್ಯ ಸಂಗೀತ ಸಮಾಜ ಸೇವೆಗೆ ಅಳಿಲು ಸೇವೆಗೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಮಾರ್ಗದರ್ಶನ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಹೂಗಾರರ ಮೇಲಿರಲಿ ಎಲ್ಲರ ಪ್ರೀತಿ, ಹೂವುಗಳ ಮಾಲೆ ಮಾಡದಿದ್ದರೆ ದೇವರಿಗೆ ಏನು ಸಲ್ಲದೈತಿ, ಅವರ ಕಷ್ಟ ನಷ್ಟ ಕಂಡಂತೆ ನಡೆದೈತಿ, ಬೆಳಕು ನೀಡಲು ಬೆಳಗುತ್ತಿದೆ ಅಖಂಡ ಕರ್ನಾಟಕ ಹೂಗಾರ ಸಂಘ ಹಚ್ಚಿರ್ತಕ್ಕಂಥ ಈ ಹೋರಾಟದ ಜ್ಯೋತಿ. ಎಲ್ಲರಿಗೂ ಅನಂತ ನಮಸ್ಕಾರ, ಧನ್ಯವಾದ.